ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಇವತ್ತು ಅಡಿಕೆ ಆರಿಸೋದಕ್ಕೆ ಮನೆ ಹತ್ರನೇ ಜನ ಬರ್ತಾ ಇದ್ದಾರೆ. ಹಾಗಾಗಿ ನಾನು ಇವತ್ತು ದೋಸೆನ ಮಾಡಿದ್ದೀನಿ. ನೆನ್ನೆನೇ ರುಬ್ಬಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ಹುಳಿ ಅಷ್ಟೊಂದು ಬಂದಿರಲಿಲ್ಲ, ಅಂದರೆ ದೋಸೆ ಹಿಟ್ಟು ಉಬ್ಬಿರಲಿಲ್ಲ. ನನಗೆ ಸ್ವಲ್ಪ ಭಯ ಆಯಿತು. ಯಾಕಂದರೆ ಹುಳಿ ಬರದೆ ಉಬ್ಬದೇ ಇದ್ದರೆ ದೋಸೆ ಹಿಟ್ಟು ಒದಗೋದಿಲ್ಲ ಅಂತ ಹೇಳಿ. ಆನಂತರ ನಾನು ಏನು ಮಾಡಿದೆ ಅಂದರೆ ಚೆನ್ನಾಗಿ ಅದನ್ನು ಸ್ವಲ್ಪ ಬಿಸಿ ನೀರು ಹಾಕಿ ಚೆನ್ನಾಗಿ ಕಲಸಿದ ನಂತರ ಸ್ವಲ್ಪ ಹೊತ್ತು ಗ್ಯಾಸ್ ಹತ್ರ ಇಟ್ಟೆ. ಆವಾಗ ಸ್ವಲ್ಪ ಉಬ್ಬಿತ್ತು, ತುಂಬ ಚೆನ್ನಾಗಿ ಕೂಡ ಆಗಿತ್ತು ದೋಸೆ. ಹಾಗೆ ಬೆಳಗ್ಗೆ ನಾನು ಸ್ವಲ್ಪ ಜೀರಿಗೆ, ಸೋಂಪಿನ ಕಾಳು ಹಾಗೆ ಚಕ್ಕೆನ ನೆನೆಸಿಡ್ತೀನಿ ರಾತ್ರಿ. ಅದಾಗಿಲ್ಲ ಅಂದರೆ ಬೆಳಗ್ಗೆ ಎದ್ದು ಅದನ್ನು ಹಾಗೇ ಒಂದು ಗ್ಲಾಸಲ್ಲಿ ಅಳತೆ ಮಾಡಿ ನೀರಿಟ್ಟು ಅದನ್ನೆಲ್ಲ ಹಾಕಿ ಕುದಿಸಿ, ಒಂದು ಗ್ಲಾಸ್ ಇರೋದು ಅರ್ಧ ಗ್ಲಾಸ್ ಆಗೋ ತನಕ ಮಾಡಿ ಅದನ್ನು ಕುಡಿತೀನಿ. ಅದರಿಂದ ಬೆಲ್ಲಿ ಫ್ಯಾಟ್ ಕರಗುತ್ತೆ ಅಂತ ಹೇಳ್ತಾರೆ, ಗೊತ್ತಿಲ್ಲ. ನಾನಂತೂ ಅದನ್ನು ಟ್ರೈ ಮಾಡ್ತಾ ತುಂಬ ವರ್ಷಗಳೇ ಆಯಿತು. ಆದರೆ ಮಧ್ಯೆ ಒಂದೊಂದು ಸಲ ಸ್ಕಿಪ್ ಮಾಡ್ತೀನಿ. ಅದನ್ನು ಕೂಡ ನಾನು ತುಂಬ ಸಲ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ನಮ್ಮನೆಯವರು ಸ್ವಲ್ಪ ಬೇಗನೆ ಊರಿಗೆ ಹೋದರು. ಅವ್ರು ಸ್ವಲ್ಪ ಅಲ್ಲಿ ಹೋಗಿ ಪೇಪರ್ ಓದಿ ಹಾಗೆ ಕೆಲಸದವ್ರನ್ನ ಕರ್ಕೊಂಡು ಅವರು ಕೂಡ ಬರ್ತಾರೆ. ಅವ್ರು ಬರೋದ್ರೊಳಗೆ ನಾನು ಕೆಲಸಗಳನ್ನ ಮಾಡ್ಕೋಬೇಕು. ಹಾಗಾಗಿ ನಾನು ಕೂಡ ಬೇಗನೆ ಹೇಳ್ತಾ ಇದ್ದೀನಿ. ಬೇಗ ಹೇಳೋದ್ರಿಂದ ಏನಂದರೆ ನಮ್ಮಲ್ಲಿ ಒಂದು ಎನರ್ಜಿ ಇರುತ್ತೆ, ಒಂಥರ ಸೋಮಾರಿತನ ಅಂತ ಅನಿಸಲ್ಲ. ಕೆಲಸನೂ ಬೇಗ ಬೇಗ ಮುಗಿಯುತ್ತೆ, ಮತ್ತು ಒಂಥರ ಫ್ರೆಶ್ ಫೀಲ್ ಮಾಡ್ತೀವಿ. ಲೇಟಾಗಿ ಎದ್ದಾಗ ಆ ಥರ ನನಗೆ ಅನಿಸಲ್ಲ. ನನಗೆ ಪರ್ಸ್ನಲಿ ಹಾಗೆ ಅನಿಸಿರೋದು. ನಮ್ಮ ಸುತ್ತಮುತ್ತ ಇರೋ ಜನರಲ್ಲಿ ಅವ್ರದ್ದೇ ಆಗಿರೋ ಒಪಿನಿಯನ್ ಇರುತ್ತೆ. ಹಾಗೆಯೇ ಅವ್ರದ್ದೇ ಆಗಿರೋದು ಒಂದು ಜಡ್ಜ್ಮೆಂಟ್ ಇರುತ್ತೆ, ಅವ್ರದ್ದೇ ಆದ ಒಂದು ಕಂಪ್ಲೇಂಟ್ ಇರುತ್ತೆ, ಇಲ್ಲ ಅವ್ರದ್ದೇ ಆಗಿರೋ ಕೆಲವೊಂದು ಮಾತುಗಳು ಕೂಡ ಇರುತ್ತೆ. ಯಾವುದನ್ನು ಬದಲಾಯಿಸೋದಕ್ಕೂ ಆಗಲ್ಲ, ಹಾಗೆಯೇ ಇಲ್ಲ ಅದನ್ನು ನಾವು ನಿಲ್ಲಿಸೋದಕ್ಕೂ ಆಗಲ್ಲ. ನಮಗೆ ಗೊತ್ತೋ ಗೊತ್ತಿಲ್ಲದೇನೋ ನಾವು ಎಷ್ಟೋ ಸ್ಟ್ರಾಂಗ್ ಇದ್ರೂ ಅವ್ರ ಕಡೆ, ಅವ್ರ ಮಾತಿನ ಕಡೆಗೆ ನಮ್ಮ ಎನರ್ಜಿ ಫ್ಲೋ ಆಗ್ತಾ ಇರುತ್ತೆ. ಇದನ್ನೆಲ್ಲ ಇದಕ್ಕೆ ಅಂತ ಒಂದು ಸೊಲ್ಯೂಷನ್ ಏನಪ್ಪ ಅಂತ ಅಂದರೆ ಬ್ಯುಸಿಯಾಗಿ ಇರೋದು, ಬ್ಯುಸಿ ಆಗೋದು. ನಾವು ಎಷ್ಟು ಬ್ಯುಸಿಯಾಗಿರ್ತೀವೋ, ನಮ್ಮ ಮೈಂಡ್ ಎಷ್ಟು ಆಕ್ಯುಪೈ ಆಗಿರುತ್ತೋ ಅಷ್ಟೇ ಅನ್ವಾಂಟೆಡ್ ಥಿಂಗ್ಸಿಂದ ನಾವು ದೂರ ಇರೋಕ್ಕೆ ಸಾಧ್ಯ ಆಗುತ್ತೆ. ಬ್ಯುಸಿಯಾಗಿರಬೇಕು ಅಂತ ಅಂದರೆ ಕೆಲಸನೇ ಮಾಡಬೇಕು ಅಂತ ಏನಿಲ್ಲ. ಗಿಡ ನೆಡ್ಬೋದು, ಅಥವಾ ಬುಕ್ಗಳನ್ನು ಓದ್ಬೋದು, ಅಥವಾ ನಿಮ್ಗೆ ಯಾವ್ದಾದ್ರು ಆಸಕ್ತಿ ಇದ್ದರೆ ಬರೆಯೋದಿದ್ದರೆ ಬರೀಬೋದು. ಹಾಗೆ ಅಡುಗೆಗಳನ್ನ ಕೂಡ ಕಲಿಬೋದು. ಹಾಗೆ ಇಲ್ಲ ಅಂದರೆ ಯಾವುದಾದ್ರೂ ಒಂದು ಲ್ಯಾಂಗ್ವೇಜನ್ನು ಕೂಡ ನೀವು ಕಲಿಬೋದು. ಒಂದು ರೀತಿಯಲ್ಲಿ ಮೈಂಡನ್ನ ಬ್ಯುಸಿಯಾಗಿ ಇಡೋದಕ್ಕೆ ಪ್ರಯತ್ನ ಪಡಿ. ಈ ಥರ ಬ್ಯುಸಿಯಾಗಿ ಇರೋದ್ರಿಂದ ನಿಮ್ಮಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ನೀವೇ ಕಾಣ್ತೀರಾ. ಈ ಥರ ಬ್ಯುಸಿಯಾಗಿ ಇರೋದ್ರಿಂದ ನಮ್ಮಲ್ಲೇ ಒಂದು ಕಾನ್ಫಿಡೆನ್ಸ್ ಬರುತ್ತೆ, ನಮ್ಮಲ್ಲೇ ಒಂದು ಡಿಫ್ರೆನ್ಸ್ ಕಾಣುತ್ತೆ ನಮಗೆ. ಹಾಗೆ ನಮ್ಮ ಗ್ರೋತ್ಗೆ ಅದು ಹೆಲ್ಪ್ ಕೂಡ ಆಗುತ್ತೆ. ಮೇಯ್ನಾಗಿ ನಮ್ಮಲ್ಲಿರೋ ಎನರ್ಜಿ ಸರಿಯಾದ ದಾರಿಯಲ್ಲಿ ಯುಟಿಲೈಸ್ ಆಗುತ್ತೆ. ಆದಷ್ಟು ಬ್ಯುಸಿಯಾಗಿ ಇರೋದಕ್ಕೆ ಟ್ರೈ ಮಾಡಿ. ಬರ್ತೀನಿ ಅಂದ್ರೆ ಆಮೇಲೆ ಅಷ್ಟೊತ್ತಾಗಿದೆಯಲ್ಲ, ಮತ್ತು ಕೆಲಸನೂ ಸಾಗೋದೇ ಇಲ್ಲ ಅಂತ ಎದ್ದೆ. ತಲೆನೂ ಬಾಚ್ಕೊಂಡಿಲ್ಲ ಇವತ್ತು. ಸಾರಿ, ಎದ್ದಳು ಒಂಚೂರು ಹಾಗೆ ಮೇಲ್ಮೇಲೆ ಬಾಚ್ಕೊತೀನಿ, ಏನು ಕ್ಲೀನಾಗಿ ಏನು ಬಾಚ್ಕೊಳ್ಳಲ್ಲ. ಇವತ್ತು ಶುಕ್ರವಾರ ಅಂದರೆ ಶ್ರೇಯದ ಫೋನ್ ಬಂದಿತ್ತು. ಖುಷಿ ಆಯಿತು ನನಗೆ.
ಯಾಕಂದರೆ ಅವನು ಖುಷಿ ಖುಷಿಯಾಗಿ ಇದ್ದ. ನಾನು ಹೋದ ಸಲ ಔಟಿಂಗ್ ಹೋಗಿ ಬಂದಾಗಿಂದ ನಂಗೆ ಅವನ ಮೇಲೆ ತುಂಬ ಒಂಥರ ಬೇಜಾರಿತ್ತು. ಸೊ ನಂಗೆ ಹಂಗೆ ಟೀಚರು ಅಂದರೆ ತುಂಬ ಕೆಟ್ಟದಾಗೇನು ಹೇಳಲಿಲ್ಲ, ಅವ್ನು ಸಣ್ಣ ಸಣ್ಣ ಮಿಸ್ಟೇಕ್ಗಳು ಮಾಡ್ತಾನೆ, ಸ್ವಲ್ಪ ತುಂಬ ಮಾತಾಡ್ತಾನೆ ಅಂತೆಲ್ಲ ಹೇಳಿದ್ರಲ್ಲ. ಆದರೆ ಅವರೇ ಹೇಳಿದ್ರು, ಹೋದ ಸಲ ಬಂದಾಗ ನಾನು ಎಷ್ಟು ಹೋಗಲಿದ್ದೆ, ಈ ಸಲ ಹಿಂಗಂದೆ ನಾನೇ ಅಂತ ಹೇಳಿದ್ರು. ಅಂದರೆ ತುಂಬ ಏನು ದೊಡ್ಡ ಕಂಪ್ಲೇಂಟ್ ಏನು ಮಾಡಿರಲಿಲ್ಲ. ಅಂದರೆ ನಾವು ಬಿಟ್ಟಿರೋದೇನು ಓದೋಕ್ಕಲ್ವ ಅಷ್ಟೇ. ತುಂಬ ಜನ ಕಮೆಂಟಲ್ಲೂ ಹಾಕಿದ್ರು, ಗಂಡು ಮಕ್ಕಳೇ ಹಾಗೆ ಕೃಪಾ ಅಂತ. ನಿಜವಾಗ್ಲೂ ಹೌದು, ಅದನ್ನು ನಾನೀಗ ಫೀಲ್ ಮಾಡ್ತಾಯಿದ್ದೀನಿ. ನಮ್ಮನೆಯವ್ರು ಯಾವಾಗಲೂ ಹೇಳೋರು, ಗಂಡು ಮಕ್ಕಳು ಹೆಣ್ಮಕ್ಳ ಥರ ಅಲ್ಲ 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 ಅನ್ನೋರು. ಅದು ನಾನು ಇವಾಗ ಇದು ಮಾಡ್ತಾಯಿದ್ದೀನಿ. ಅದು ದೂರ ಬಿಟ್ಟಿದ್ದಕ್ಕೆ ಅಲ್ಲಿ ಏನು ನಡೀತಾ ಇದೆ ಅನ್ನೋದು ನಮಗೆ ಗೊತ್ತಾಗಲ್ಲ. ನಂಗೆ ಅದೊಂದು ಹೆದರಿಕೆ. ಇವತ್ತೇನು ಭಾಳ ಖುಷಿ ಖುಷಿಯಾಗಿ ಮಾತಾಡ್ದ. ಆಮೇಲೆ ಅವ್ರನ್ನ ಕ್ಲಾಸ್ ಲೀಡರ್ ಮಾಡಿದಾರಂತೆ. ನನಗೆ ಅದು ನಗು ಬಂದಿರೋದು, ಮಗ ಕಳ್ಳನ ಕೈಯಲ್ಲೇ ಕೀ ಕೊಟ್ಟಿದ್ದಾರಲ್ಲ ಮಿಸ್ಸು ಅಂತ ಹೇಳಿದೆ. ತುಂಬ ಇಷ್ಟಪಡ್ತಾರೆ ನಮ್ಮ ಶೈನ, ಟೀಚರ್ ಇದ್ದಾರಲ್ಲ, ತುಂಬ ಅಂದರೆ ತುಂಬ ಇಷ್ಟಪಡ್ತಾರೆ. ತುಂಬ ಒಳ್ಳೆ ಹುಡುಗ ಅವನು, ತುಂಬ ಗುಡ್ ಹ್ಯೂಮನ್ ಬೀಯಿಂಗ್ ಅವನು ಅಂತೆಲ್ಲ ಹೋದ ಸಲ ಹೇಳಿದ್ರಲ್ಲ, ತುಂಬ ಇಷ್ಟಪಡ್ತಾರೆ ಅವರು. ಅವನನ್ನು ಲೀಡರ್ ಮಾಡಿದಾರಂತೆ. ಮತ್ತು ಅವನನ್ನು ತುಂಬ ಮಾತಾಡ್ತಾನೆ ಅಂತ ಫಸ್ಟ್ ಬೆಂಚೆಲ್ಲ ಕೂರಿಸ್ಕೊಂಡಿದ್ದಾರಂತೆ. ಫಸ್ಟ್ ಬೆಂಚಲ್ಲಿ ಕೂತ್ಕೊಂಡ್ರೂ ಮಾತಾಡ್ತಾನಂತೆ ಅವನು. ಅದು ಯಾವ ಥರ ಮಾತಾಡ್ತಾನೋ ಏನು, ಅದೇನು ಸಂಸಾರ ನಡೆಸ್ತಾನೋ ಏನೋ ಅಲ್ಲಿ. ಆ ಮಾತಾಡೋಂಥದ್ದು ಏನಿರುತ್ತೆ, ಹಾಸ್ಟೆಲ್ ವಿಷಯ ಏನು ಮಾತಾಡೋದಿರುತ್ತೆ, ಎಂತ ಮಾತಾಡ್ತಾನೋ ಗೊತ್ತಿಲ್ಲ. ನಾನು ಅದೇ ಅಂದೆ, ನಮಗೆ ಫೋನ್ ಮಾಡಿದಾಗ ಮಾತೇ ಆಡಲ್ಲ ಅವನು. ಇವತ್ತು ನಾನು ಮಾತೇ ಆಡಿಲ್ಲ, ಫುಲ್ ಅವನೇ ಮಾತಾಡಿದ್ದಾನೆ. ಖುಷಿ ಆಯಿತು ನನಗೂ. ಒಂದು ಚೆನ್ನಾಗಿ ಮಾಡಿದ್ದೀನಿ ಅಂದೆ, ಪ್ರಿಪ್ರೇಟ್ರಿ ಎಲ್ಲ ಚೆನ್ನಾಗಿ ಮಾಡಿದ್ದೀನಿ, ಸೈನ್ಸ್ ಒಂಚೂರು ಸಿಲಿ ಮಿಸ್ಟೇಕ್ ಮಾಡಿದ್ದೀನಿ ಅಂತ ಅಂದ. ಅವ್ರು ಹೇಳಿದ್ದು ಅದೇ, ಎಲ್ಲ ಗೊತ್ತಿರುತ್ತೆ, ಸಣ್ಣ ಸಣ್ಣ ಮಿಸ್ಟೇಕ್ ಮಾಡ್ತಾನೆ, ಓವರ್ ಕಾನ್ಫಿಡೆನ್ಸ್ ಅಂತ ಗೊತ್ತಿಲ್ಲ, ಗಿಡಿಬಿಡಿ ಅಂತ ಗೊತ್ತಿಲ್ಲ ಅಂತ ಹೇಳಿದರು. ಆಮೇಲೆ ಹಿಂದಿ ಯಾಕೋ ಚೆನ್ನಾಗಾಗಿಲ್ಲ, ಅದೊಂದು ನಂಗೆ ಹೆದರಿಕೆ ಇದೆ ಅಂತ ಹೇಳ್ತಾ ಇದ್ದ. ನೋಡೋಣ ಏನಾಗ್ತಿದೆ. ಏನು ಪ್ರಿಪ್ರೇಟ್ರಿ ಅಲ್ಲ. ಆಮೇಲೆ ಹೇಳಿದ್ರಂತೆ, ನಾವು ಈ ಪೇಪರ್ಗಳನ್ನೆಲ್ಲ ತುಂಬ ಸ್ಟ್ರಿಕ್ಟಾಗಿ ವ್ಯಾಲ್ಯೂಯೇಷನ್ ಮಾಡ್ತೀವಿ ಅಂತ ಹೇಳಿದಾರಂತೆ. ಹೇಳೋ ಗೊತ್ತಿಲ್ಲ. ಆ್ಯನ್ವಲಲ್ಲಿ ನನ್ನ ಮಗ ಚಾಲೆಂಜ್ ಮಾಡಿದ್ದಾನೆ, ಆ್ಯನ್ವಲಲ್ಲಿ 80 ಮೇಲೆ ತೆಗಿತೀನಿ ಅಂತ. ನಿನ್ನೆ ರಾತ್ರಿನೂ ನಾನು ಫೋನ್ ನಾನು ನಮ್ಮನೆಯವರು ಮಾತಾಡ್ತಾ ಇದ್ವಿ. ಇವತ್ತಾರು ಅವ್ರ ಮ್ಯಾಮ್ಗೆ ಫೋನ್ ಮಾಡಿ ಅಂತ ಇದ್ದೆ ನಾನು. ನಮ್ಮನೆಯವ್ರಿಗೂ ಒಂದು ಆವಾಜು ಹಾಕಿದ್ದೆ ನಾನು ರಾತ್ರಿ. ಅಷ್ಟೊತ್ತಿಗೆ ಬೆಳಗ್ಗೆ ಫೋನ್ ಮಾಡಿ ಖುಷಿ ಖುಷಿಯಿಂದ ಮಾತಾಡೋದನ್ನ, ಆಮೇಲೆ ಸಂಜೆ ಮಾಡ್ತೀನಿ ಅಂತ ಹೇಳಿಟ್ಟ. ಎಕ್ಸಾಮ್ ಟೈಮಲ್ಲಿ ಬೆಳಗ್ಗೆ ಮಾಡಿದ್ನ. ನಾನು ಹೋದ ಸಲ ಎಕ್ಸಾಮ್ ಇತ್ತಲ್ವ, ಬೆಳಗ್ಗೆ ಮಾಡಿರಲಿಲ್ವ, ಸಂಜೆ ಮಾಡಿದ್ನ. ನೀವು ಓದೋ ಚಂದಕ್ಕೆ ಫೋನ್ ಮಾಡಿಲ್ವಾ ಅಂತ ಹಿಂಗೆ ಒಂದು ಸ್ವಲ್ಪ ಮಾತಾಡೋದು ಅವ್ನಿಗೆ ಬೇಜಾರಾಗ್ಬಿಡ್ತು. ನಮ್ಮನೆಯವರು ಬೈದ್ರಿ ಅಂತ ಹಂಗೆ ಮಾತಾಡ್ತೀವಿ. ಹೊರಗಡೆ ಇರೋ ಹುಡುಗರಿಗೆ ನಾವು ಯಾವಾಗಲೂ ಇದು ಪ್ಯಾಂಪರ್ ಮಾಡಿ ಹಾಗೆ ಮಾತಾಡಬೇಕು ಅಂತ ಸಿಟ್ಟು ಬರುತ್ತೆ ಅಲ್ವಾ. ನಾನು ಹಂಗೆ ಮಾತಾಡಿದೆ. ನಮ್ಮನೆಯವ್ರಿಗೂ ಫೋನ್ ಮಾಡಿದ್ದಾನ. ನಮ್ಮನೆಯವ್ರಿಗೆ ಮಾಡೋದು ನಾನು 1 ನಿಮಿಷ, ನನ್ನ ಹತ್ರ ಮಾತಾಡಿದೆ 4 ನಿಮಿಷ, 5 ನಿಮಿಷ ಬೆಳಗ್ಗೆ, 5 ನಿಮಿಷ ಸಂಜೆ, 10 ನಿಮಿಷ ಕೊಡ್ತಾರೆ ಅಷ್ಟೇ. ನಮ್ಮನೆಯವರು ಖುಷಿಯಾಗಿ ಫೋನ್ ಮಾಡಿಬಿಟ್ಟಿದ್ದಾರೆ, ಇವತ್ತೇನು ಮಗ ತುಂಬ ಖುಷಿಯಾಗಿದ್ದಲ್ಲ ಅಂತ ಎಲ್ಲ ಹೇಳಿದ್ರು ಅವರು. ಹ್ಞೂ ಕಣ್ರಿ, ಹಿಂಗೆ ಕ್ಲಾಸೆಲ್ಲ ಅವನನ್ನು ಲೀಡರ್ ಮಾಡಿದಾರಂತೆ ಅಂತ. ನನಗೆ ಅದನ್ನು ಜೀರ್ಣ ಮಾಡ್ಕೊಳಕ್ಕೆ ನಂಗೆ ಆಗ್ತಾಯಿಲ್ಲ, ಇವನನ್ನು ಯಾಕೆ ಮಾಡಿದ್ರು ಅಂತ. ಅದಕ್ಕೆ ಅಂತಾನೆ ಸ್ಕೂಲಲ್ಲಿ ಹಂಗೆಲ್ಲ ಇದು ಮಾಡಬೇಡ ಮಗ, ನೀನೇ ಲೀಡರ್ ಆದಮೇಲೆ ಬೇರೆಯವ್ರಿಗಿಂತ ನೀನೇ ಚೆನ್ನಾಗಿ ಓದಬೇಕು ಅಂತೆಲ್ಲ. ಮತ್ತು ನಾನು ಡಿಸಿಪ್ಲಿನ್ ಆಗಿರ್ಬೇಕು. ಅದೇನು ಡಿಸಿಪ್ಲಿನ್ ಆಗಿರ್ತಾನೋ ಏನೋ ನಂಗೆ ಗೊತ್ತಿಲ್ಲ. ಅವ್ನು ಹೇಳಿದ ಕೇಳಿ ಒಂದ್ಸಲ ನಗುನು ಬಂತು, ಇವತ್ತು ಸ್ವಲ್ಪ ಖುಷಿನೂ ಆಯಿತು. ಅಯ್ಯೋ, ನಂಗೆ ಹಾಗೆ ಮಾತಾಡಿದ್ದು, ಅವ್ನು ಹೇಳಿದ್ದು ಕೇಳಿ ಒಂದು ಸ್ವಲ್ಪ ಖುಷಿ ಆಯಿತು. ನಿಜ ಖುಷಿ ಆಯಿತು ಇವತ್ತು. ನಾನು ಅವತ್ತು ತುಂಬ ಬೇಜಾರು ಮಾಡ್ಕೊಂಡು ಬಂದಿದ್ದೆ, ಪೇರೆಂಟ್ಸ್ ಮೀಟಿಂಗ್ ಎಲ್ಲ ಮುಗಿಸ್ಕೊಂಡು ಬಂದ ಮೇಲೆ. ಆಮೇಲೆ ಇವತ್ತು ಸ್ವಲ್ಪ ನನಗೆ ಖುಷಿ ಅಂತ ಅನ್ನಿಸ್ತು. ಹಾಗೆ ಈರುಳ್ಳಿ ಕೂಡ ಖಾಲಿಯಾಗಿತ್ತು. ಈರುಳ್ಳಿನ ನಾವು ಮೇಲ್ಗಡೆ ಒಣಗಿಸಿದ್ದೀವಿ, ಅದು ಖಾಲಿ ಆಗ್ತಾ ಬಂದಿದೆ. ಅದು ಕ್ಲೀನ್ ಮಾಡಿ ಮೇಲ್ಗಡೆ ಕಟ್ಟೆ ಎಲ್ಲ ತೊಳಿಬೇಕು. ಏನಂದರೆ ಇವಾಗ ಚಳಿಗಾಲ ಅಲ್ವಾ, ಸಣ್ಣ ಧೂಳು ಬಂದು ಕೂರುತ್ತೆ. ನಾನು ಡೈನಿಂಗ್ ಟೇಬಲ್ ಅಷ್ಟು ಕ್ಲೀನಾಗಿ ಒರೆಸಿರ್ತೀನಲ್ಲ, 2 ಗಂಟೆ ಅಷ್ಟೊತ್ತಿಗೆ ಸಣ್ಣ ಧೂಳು ಬಂದು ಡೈನಿಂಗ್ ಟೇಬಲ್ ಮೇಲೆ ಕುತ್ಕೊಂಡಿರುತ್ತೆ. ಮತ್ತು ಸಂಜೆ ಒಂದು ಸಲ ನಾನು ಹಾಗೆ ಬೆಳಗ್ಗೆ ಹೆಂಗೆ ಒರೆಸಿರ್ತೀನೋ ಅದೇ ಥರ ಒರೆಸ್ತೀನಿ. ಅವನು ಇಡಬೇಕಿದ್ರೆ ಅವ್ರ ಡ್ಯಾಡಿ ಯಾವಾಗಲೂ ಲವ್ ಯು ಶ್ರೇಯು ಅಂತಾರ. ಅವನು ಹಾಂ ಅಂತಿರ್ತಾನೆ. ಇವತ್ತು ನನಗೆ ಲವ್ ಯು ಮಮ್ಮಿ ಅಂದ, ಡ್ಯಾಡಿಗೂ ಹಾಗೆ ಅಂದಂತೆ. ಅವ್ರ ಡ್ಯಾಡಿನೂ ಫೋನ್ ಮಾಡಿ ಇಟ್ಟ ತಕ್ಷಣ ಪಟ್ಟಂತ ನನಗೆ ಫೋನ್ ಮಾಡಿದ್ದಾರೆ, ಮಗ ಇವತ್ತು ತುಂಬ ಖುಷಿಯಾಗಿ ಮಾತಾಡ್ದ ಅಲ್ವಾ ಅಂತ. ನನಗೂ ಹಾಗೆ ಅನ್ನಿಸ್ತು. ಆಮೇಲೆ ಏನಾಯಿತು ಅಂದರೆ ಸಂಜೆ ಅವನು ಫೋನೇ ಮಾಡಲಿಲ್ಲ. ನಾನಂತೂ ರಾತ್ರಿ 10 ಗಂಟೆ ತನಕ ಕಾದೆ, ಅವ್ನು ಫೋನೇ ಬರಲಿಲ್ಲ. ಏನಾಯಿತು ಏನೋ ಅನ್ನೋದು ಕೂಡ ಗೊತ್ತಿಲ್ಲ ನಮಗೂ. ಇನ್ನು ನೆಕ್ಸ್ಟ್ ಶುಕ್ರವಾರ ತನಕ ಕಾಯ್ಬೇಕು, ಅದೇ ಒಂದು ಬೇಜಾರಾಗುತ್ತೆ. ಏನೋ ನೋಡೋಣ, ನನ್ನ ಮಗ ಚೆನ್ನಾಗಿ ಓದ್ತೀನಿ ಅಂತ ಹೇಳಿದ್ದಾನೆ, ನಮಗೂ ಅದೇ ಬೇಕು. ನಾವು ಪ್ರತಿ ಸಲ ಫೋನ್ ಮಾಡಿದಾಗೂ ಅದು ಒಂದೇ ಹೇಳೋದು. ತುಂಬ ಜನ ನನಗೆ ಕಮೆಂಟಲ್ಲಿ ಅದೇ ಹೇಳಿದರು, ಹೆಣ್ಮಕ್ಳು ಥರ ಗಂಡು ಮಕ್ಕಳು ಇರಲ್ಲ ಅಂತ. ನಮ್ಮ ಮನೆಯವರು ಅದೇ ಅಂತ ಇದ್ರು. ಒಂದು ಮಕ್ಕಳು ಇರೋ ರೀತಿ ಇನ್ನೊಂದು ಮಕ್ಕಳು ಇರಲ್ಲ. ನಮ್ಮ ಚಿನ್ನಿ ಅವಳ ಪಾಡಿಗೆ ಅವಳು ತುಂಬ ಚೆನ್ನಾಗಿ ಓದ್ತಾ ಇದ್ಲು. ಮತ್ತು ಒಂದು ಏನಂದರೆ, ಈಗ 2 ಮಕ್ಕಳು ಇರ್ತಾರೆ ಗೊತ್ತಾ, 2 ಮಕ್ಕಳು ಒಂದೇ ಸ್ಕೂಲಲ್ಲೇ ಓದಿದ್ರೆ ಅದು ತುಂಬ ದೊಡ್ಡ ಪ್ರಾಬ್ಲಮ್ ಇರುತ್ತೆ.
ನಮ್ಮ ಶ್ರೇಯು ತುಂಬ ಲೂಟಿ. ಅವ್ನು ಮುಂಚೆಯಿಂದನೂ ಅಷ್ಟೇ, ನೋಡೋಕೆ ಹಂಗಿದ್ದಾನೆ ಅಷ್ಟೇ, ತುಂಬ ಕಿತಾಪತಿ ಮಾಡ್ತಾ ಇದ್ದ. ಚಿನ್ನಿ ಶ್ರೇಯು ಒಂದೇ ಕ್ಲಾಸಲ್ಲಿ ಇರ್ತಿದ್ರಲ್ಲ, ದಿನಾ ಕಂಪ್ಲೇಂಟು ಶ್ರೇಯುದು. ಏನಾದರೂ ಒಂದು ಮಾಡೋದು. ಅಕ್ಕ ಇದ್ದಾಗ ಏನಂದರೆ ಟೀಚರ್ಸ್ ಎಲ್ಲ ಅಕ್ಕನ ಕರೆದು ಪಂಚತ್ಕೆ ಮಾಡಿಸ್ತಿರ್ತಾರೆ. ಚಿನ್ನಿ ಕ್ಲಾಸ್ ಎದುರುಗಡೆ ವಾರದಲ್ಲಿ ಒಂದು 2-3 ದಿನನಾದರೂ ಹೋಗಿ ನಿಂತ್ಕೊಂಡಿರ್ತಿದ್ದಂತೆ. ಅವ್ರ ಸರ್ ಎಲ್ಲ ಮತ್ತು ಅವ್ರ ಫ್ರೆಂಡ್ಸ್ ಎಲ್ಲ ನಗೋರಂತೆ. ಶ್ರೇಯು ಬಂದ ತಕ್ಷಣ ಚಿನ್ಮಯಿ ಚಿನ್ಮಯಿ ಅಂತ ಹೇಳಿ ನಗೋರಂತೆ. ಚಿನ್ನಿ ಅಂತೂ ಒಂದೊಂದು ಸಲ ನಾನು ಸ್ಕೂಲಿಗೆ ಹೋಗಲ್ಲ, ಅವನಿರೋ ಸ್ಕೂಲಿಗೆ ಅಂತಲೂ ಗಲಾಟೆ ಮಾಡ್ತಾಯಿದ್ಲು. ಅಷ್ಟು ಅವನು ಏನಾದರೂ ಮಾಡೋದು ಹೋಗಿ ಅಕ್ಕನ ಕ್ಲಾಸ್ ಎದುರುಗಡೆ ನಿಂತ್ಕೊಳ್ಳೋದು. ಎಷ್ಟೊಂದು ಸಲ ಚಿನ್ನಿ ಅಂತೂ ನಾನು ಅವ್ನು ಹೋಗೋ ಸ್ಕೂಲಿಗೆ ನಾನು ಹೋಗೋದೇ ಇಲ್ಲ ಅಂತ ರಗಳೆ ಮಾಡೋಳು. ಯಾಕಂದ್ರೆ ಅವಳಿಗೆ ಕ್ಲಾಸ್ ನಡೀಬೇಕಿದ್ರೆ ಇವಂದು ಕಂಪ್ಲೇಂಟ್ ಬಂದಿಲ್ಲದಂತೆ. ಆಮೇಲೆ ನಾನೇ ಒಂದಿನ ಅವ್ರ ಸರ್ ಹತ್ರ ಹೋಗಿ ಮಾತಾಡಿದೆ, ಹೆಡ್ ಮಾಸ್ಟರ್ ಹತ್ರ. ಸರ್ ಅಲ್ಲ, ಅವ್ರು ಲೇಡಿ ಆಗಿದ್ದರು. ಮೇಡಮ್ ಕರಿಬೇಡಿ, ಏನೇ ಇದ್ದರೂ ನನಗೆ ಫೋನ್ ಮಾಡಿ, ನಾನೇ ಬೇಕಾದರೆ ಬರ್ತೀನಿ, ಅವಳು ಅಳ್ತಾಳೆ ಮನೆಗೆ ಬಂದು ಅಂತ. ಅವಾಗ ಅವನು ತುಂಬ ಚಿಕ್ಕವನು, UKG ಫಸ್ಟ್ ಸ್ಟ್ಯಾಂಡರ್ಡ್ ಇದ್ದ ಅನಿಸುತ್ತೆ ಆ ಟೈಮಲ್ಲಿ. ಆಮೇಲೆ ಯಾವತ್ತೂ ಆ ಥರ ಆಗಿಲ್ಲ. ಅದು ಸಣ್ಣದಿರ್ಬೇಕಿದ್ರೆ ಒಂದಿನ ಅಂತೂ ಯಾವುದೋ ಒಂದು ಹುಡುಗಿಗೆ ಪೆನ್ಸಿಲ್ ತೊಗೊಂಡು ಕೈಗೆ ಚುಚ್ಚಿಬಿಟ್ಟಿದ್ದ. ಓದಲ್ಲ ಅಂತ ನಮಗೆಲ್ಲೂ ಅವನು ಕಂಪ್ಲೇಂಟ್ ಬಂದಿರಲಿಲ್ಲ. ಅದೇ ಈ ಥರ ತುಂಬ ಉಡಾಳ ಇದ್ದ ಶ್ರೇಯು. ಮನೇಲೂ ಅಷ್ಟೇ, ಚಿನ್ನಿನ ಆ ಥರ ಹೊಡೆಯೋನು. ಎಲ್ಲ ಕಡೆನೂ ಅಷ್ಟೇ, ನೀವು ನೋಡ್ಬೋದು. ಸಣ್ಣ ಮಕ್ಕಳೇ ತುಂಬ ಜೋರಿರ್ತಾರೆ, ದೊಡ್ಡವರು ಸ್ವಲ್ಪ ಸಾಫ್ಟಾಗಿರ್ತಾರೆ ನಾನು ನೋಡಿರೋ ಪ್ರಕಾರ. ನಿಮ್ಮಲ್ಲೂ ಯಾರಾದರೂ ಮಕ್ಕಳು ಹೀಗೆ ಇದ್ರಾ ಅಂತ ಕಮೆಂಟಲ್ಲಿ ತಿಳಿಸಿ. ನಾವು ಅದನ್ನೆಲ್ಲ ಅವಾಗ ಯಾವಾಗಾದರೂ ಮಕ್ಕಳು ದೊಡ್ಡವರಾಗ್ತಾರಪ್ಪ ಅನ್ನೋ ಥರ ಅನ್ನಿಸ್ತಾ ಇತ್ತು. ಇವಾಗ ಯಾಕಾದರೂ ಮಕ್ಕಳು ದೊಡ್ಡವರಾಗಿದ್ದಾರೆ, ನಮ್ಮ ಜೊತೆಗೆ ಇರಬೇಕು ಅಂತ ಎಷ್ಟೊಂದು ಸಲ ಅನ್ಕೊತೀವಿ ಅಂದರೆ ನಾವು. ನಾವು ಈ ಸಲ ಅಂತೂ ಅಡಿಕೆ ಆರ್ಸಕ್ಕೆ ಬಂದವರಿಗೆ ಬರೀ ಚಿತ್ರಾನ್ನ, ಪುಳಿಯೋಗರೆ ಆ ಥರದ್ದೇ ಸ್ವಲ್ಪ ಮಾಡ್ತಾಯಿದ್ದೆ. ಯಾಕಂದರೆ ಒಂದೊಂದು ದಿನ ಒಬ್ಬೊಬ್ಬರು ಬರೋದೇ ಇಲ್ಲ. ಇವತ್ತು ಅಷ್ಟೇ ಒಬ್ಬರು ಬರಲೇ ಇಲ್ಲ. ಹಾಗಾಗಿ ಸ್ವಲ್ಪ ದೋಸೆ ಹಿಟ್ಟು ಕೂಡ ಉಳಿತು. ನಾನು ಅದಕ್ಕೆ ಹಿಂದಿನ ದಿನ 10 ಸಲ ಕೇಳಿರ್ತೀನಿ, ಬರ್ತೀರಲ್ವಾ ಅಂತ ಹೇಳಿ ಕೇಳಿನೇ ಮಾಡ್ತೀನಿ. ಒಂದೊಂದು ಸಲ ಅವರು ಕಾಯಮಿಲ್ಲ ಅಂದಾಗ ಮಾತ್ರ ನಾನು ಯಾವುದೇ ರೀತಿಯಾಗಿರೋ ತಿಂಡಿಗಳನ್ನ ಮಾಡ್ಕೊಳಕ್ಕೆ ಹೋಗಲ್ಲ. ನಾನು ಟೀ ಕುಡಿತಾ ಇದ್ದೆ, ಆವಾಗಲೇ ಕೆಲಸದವರು ಬಂದರು. ಆ ಕಡೆ ಅವರಿಗೂ ಕೂಡ ಟೀಗೆ ಇಟ್ಟಿದ್ದೀನಿ. ಟೈಮ್ ಏನು ಆಗಿರಲಿಲ್ಲ, ನಮ್ಮನೆಯವ್ರು ಬೇಗ ಹೋಗಿದ್ರಲ್ವ, ಬೇಗನೆ ಕರ್ಕೊಂಡು ಬಂದರು. 7:45ಗೆಲ್ಲ ಬಂದರು. ನಾನು ಪಲ್ಯ ಏನೂ ಮಾಡಿರಲಿಲ್ಲ, ಇವಾಗ ಪಲ್ಯನ ಮಾಡ್ತಾಯಿದ್ದೀನಿ. ಚಟ್ನಿ ಆಯಿತು, ಹಾಗೆ ಪಲ್ಯ ಆಯಿತು. ಖಾರ ಚಟ್ನಿ ಇತ್ತಲ್ವ, ಅವರು ಪಲ್ಯ ಬೇಡ ಖಾರ ಚಟ್ನಿನೇ ಹಾಕಿ ಅಂದರು.
ಯಾರೂ ಹೆಚ್ಚಿಗೆ ಚಟ್ನಿ ಕೂಡ ತಿನ್ನಲೇ ಇಲ್ಲ. ಚಟ್ನಿ ಸುಮ್ಮನೆ ಉಳಿತು ಅಷ್ಟು ಮಾಡಿದ್ದೆ ಅಲ್ಲ. ಎಲ್ಲರಿಗೂ ಖಾರ ಚಟ್ನಿ ಇಷ್ಟ ಆಯಿತು. ಖಾರ ಚಟ್ನಿ ತುಂಬ ಚೆನ್ನಾಗಾಗಿದೆ. ಯಾರಾದರೂ ಆ ವಿಡಿಯೋ ನೋಡಿಲ್ಲ ಅಂದರೆ ನೋಡಿ ಮಾಡ್ಕೊಳ್ಳಿ, ನಿಮಗೆ ವರ್ಷ ಪೂರ್ತಿ ಇರುತ್ತೆ. ಹಾಗೆ ಸಾಂಬಾರಿಗೆ ನಮ್ಮ ಮನೆಯವ್ರಿಗೆ ಬರಬೇಕಿದ್ರೆ ನಾನು ಸೌತೆಕಾಯಿ ತೊಗೊಂಡು ಬನ್ನಿ ಅಂದಿದ್ದೆ. ಇವತ್ತು 4 ಜನ ಮಾತ್ರ ಇದ್ದರು. 4 ಜನನೋ 5 ಜನನೋ ಇದ್ದರು ಇವತ್ತು. ಒಬ್ಬರು ಕಮ್ಮಿ ಇದ್ದರು, ನಂಗೆ ಮರ್ತೋಗಿದೆ, ವೀಡಿಯೋ ಮಾಡಿ ತುಂಬ ದಿನ ಆಯಿತು. ಹಾಗಾಗಿ ಸೌತೆಕಾಯಿ ತಂದಿದ್ರಲ್ವ, ಅದನ್ನೇ ನೋಡ್ತಾ ಇದ್ದೀನಿ ಚೆನ್ನಾಗಿದೆಯಾ ಅಂತ ಹೇಳಿ. ನನಗೆ ಒಬ್ಬರು ಕಮೆಂಟಲ್ಲಿ ಹಾಕಿದ್ರು, ಸ್ವಲ್ಪ ಹಸಿರು ಕಲರ್ ಇರುತ್ತೆ ಗೊತ್ತಾ, ಅದು ಸ್ವಲ್ಪ ಕಹಿ ಇರುತ್ತಂತೆ. ಈ ಥರ ಹಣ್ಣಾಗಿರೋದಿದ್ದರೆ ಅಷ್ಟು ಕಹಿ ಇರಲ್ಲ ಅಂತ ಹೇಳಿದರು. ನಾನು ನಮ್ಮನೆಯವ್ರಿಗೆ ಅದೇ ಹೇಳಿದೆ, ಹಸಿರು ಕಲರ್ದು ಬೇಡ, ಈ ಥರ ಇದ್ದರೆ ತನ್ನಿ ಅಂತ. ಒಂದೊಂದು ಸಲ ಈ ಥರ ಇರುತ್ತೆ, ಒಂದೊಂದು ಸಲ ಹಸಿರು ಕಲರ್ದೇ ಇರುತ್ತೆ. ಅಂದರೆ ಹಸಿರು ಅದು ಸ್ವಲ್ಪ ದಿನ ಆದಮೇಲೆ ಕೆಂಪು ಆಗುತ್ತೋ ಏನೋ ಗೊತ್ತಿಲ್ಲ. ನಮ್ಮನೇಲೂ ನಮ್ಮ ಕೆಲ್ಸಕ್ಕೆ ಬರ್ತಾನಲ್ಲ ರೇವಣ್ಣಣ್ಣ, ಅವನು ಬೆಳೆಯೋನು ಹಸಿರು ಕಲರ್ದು, ಎಷ್ಟು ಚೆನ್ನಾಗಿರೋದು ಗೊತ್ತಾ ಸೌತೆಕಾಯಿ. ನಾವಿದಕ್ಕೆ ಮಗೆಕಾಯಿ ಅಂತ ಹೇಳ್ತೀವಿ, ಬಣ್ಣ ಸೌತೆ ಅಂತ ಸೌತ್ ಕೇಂದ್ರದ ಕಡೆ ಎಲ್ಲ ಹೇಳ್ತಾರೆ. ಅದ್ರ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ನಾನು ತುಂಬ ಜನ ಎಲ್ಲ ಬಂದಾಗ ಕೊನೆ ಕೊಯ್ಲಿಗೆಲ್ಲ ಇದ್ರದ್ದೇ ಜಾಸ್ತಿ ಸಾಂಬಾರನ್ನ ಮಾಡೋದು. ಹಾಗೆ ಸಾಂಬಾರಿಗೆ ಕೂಡ ಹುರ್ಕೊಂಡಾಯಿತು. ಈಗ ನಮ್ಮನೆಯವರಿಗೆ ತಿಂಡಿ ಕೊಡ್ತಾ ಇದ್ದೀನಿ. ನಮ್ಮನೆಯವ್ರಿಗೆ ಒಂದು ಸಲ ತಪ್ಪ ಹೊಯ್ಯಿ, ಒಂದು ಸಲ ತೆಳ್ಳಗೆ ಹೊಯ್ಯಿ ಅಂತಾರೆ. ಅದಕ್ಕೆ ನಾನು ನೀವೇ ಒಂದು ಸಲ ಹೊಯ್ದು ತೋರಿಸಿ ಅಂತ ನಾನು ಸಿಟ್ಟು ಮಾಡಿದೆ. ಇವತ್ತು ಬೇರೆ ಅದು ಹಿಟ್ಟು ಬೇರೆ ಅಷ್ಟೊಂದು ಹುಳಿ ಆಗಿರಲಿಲ್ವ, ಚೆನ್ನಾಗಾಗುತ್ತೋ ಇಲ್ವೋ ಅಂತ ಹೆದರಿಕೆ ಆಗಿಬಿಟ್ಟಿತ್ತು. ಇಲ್ಲ, ದೋಸೆ ಚೆನ್ನಾಗಿಯೇ ಬಂತು. ಅವರು ಸ್ವಲ್ಪ ಖಾರ ಚಟ್ನಿ ಹಚ್ಚಿ ದೋಸೆ ಕೊಡು ಅಂತ ಹೇಳಿದ್ರು. ನಂಗೆ ಇವತ್ತು ಮಸಾಲೆ ದೋಸೆ ತಿನ್ನಬೇಕು ಅಂತ ಅನಿಸಿತ್ತು. ನನಗೆ ಮೀನಾಕ್ಷಿ ಭವನ್ ಮಸಾಲೆ ದೋಸೆ ತಿನ್ನಬೇಕು ಅಂತ ತುಂಬ ದಿನದಿಂದ ಆಸೆ ಆಗ್ತಾಯಿದೆ. ನಮ್ಮ ಮನೆಯವ್ರು ಯಾವಾಗ ಕರ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ. ನೋಡಿ ಎಷ್ಟು ಚೆನ್ನಾಗಾಗಿತ್ತು ಗೊತ್ತಾ ದೋಸೆ. ಕಲಿಸ್ಕೊಳ್ರಿ ಕ್ಲೀನಾಗಿ. ಇವ್ರು ಒಂದು ಸಲ ತಿಂಡಿ ಕೊಟ್ಬಿಟ್ಟು ಅವರು ಹೋದರು. ಆಮೇಲೆ ನಾನು ಅವರಿಗೆ ತಿಂಡಿ ಕೊಟ್ಟೆ. ಇವತ್ತು ಒಬ್ಬರು ಬರದೇ ಇರೋದಕ್ಕೆ ಸುಮಾರು ದೋಸೆ ಹಿಟ್ಟು ಉಳಿತು. ಇನ್ನೊಂದು ದಿನ ಯಾವತ್ತಾದರೂ ಪಡ್ಡು ಮಾಡೋಕ್ಕಾಗುತ್ತೆ, ಇಲ್ಲ ದೋಸೆ ಮಾಡೋಕ್ಕಾಗುತ್ತೆ. ಈ ಥರ ಏನಾದರೂ ಉಳಿದಾಗ ನಾನು ಒಂದಿಲ್ಲ 2 ದಿನ ಆದ ನಂತರ ಮತ್ತೆ ಅದನ್ನು ಉಪಯೋಗಿಸ್ತೀನಿ. ಯಾಕಂದರೆ ನಾಳೆನೇ ಮಾಡಿದ್ರೆ ನಮಗೂ ತಿನ್ನೋಕ್ಕಾಗಲ್ಲಲ್ಲ. ಹಾಗಾಗಿ ಇಷ್ಟೊಂದು ದೋಸೆ ಹಿಟ್ಟು ಉಳಿದಾಗ ಅದನ್ನು ಎಸೆಯೋಕ್ಕೆ ಬರುತ್ತಾ? ಯಾಕಂದರೆ ನಂಗೆ ಯಾವಾಗಲೂ ಒಂದು ಕಮೆಂಟ್ ಬರುತ್ತೆ, ದೋಸೆ ಹಿಟ್ಟಿತ್ತು ಹಾಗಾಗಿ ದೋಸೆ ಮಾಡಿದೆ ಅಂತ ಹೇಳ್ತೀನಲ್ವ, ಅದಕ್ಕೆ ಯಾವಾಗಿನ ದೋಸೆ ಹಿಟ್ಟು ಅಂತ ಕಮೆಂಟ್ ಹಾಕ್ತಾರೆ.
ನಾನು ಒಂದೊಂದ್ಸಲ ಸಿಟ್ಟು ಬಂದು ಹೋದ ವರ್ಷದ್ದು ಅಂತ ಕೂಡ ಹಾಕಿದ್ದು ಉಂಟು. ನಾನು ಆ ಥರ ರಿಪ್ಲೈ ಮಾಡಬಾರ್ದು, ಆದರೆ ಕೆಲವೊಂದು ಸಲ ಗೊತ್ತಲ್ವ ನಮ್ಮದು ಮೂಡು ಯಾವ ಥರ ಇರುತ್ತೆ ಅಂತ ಗೊತ್ತಿರಲ್ಲ. ಸಿಟ್ಟು ಬಂದಾಗ ನನಗೂ ಆ ಥರ ಹಾಕ್ಬಿಡ್ತೀನಿ. ಹಾಗೆ ಒಂದು ಸ್ವಲ್ಪ ನುಗ್ಗೆಕಾಯಿ ಕೂಡ ಇತ್ತು, ಆ ನುಗ್ಗೆಕಾಯಿನೂ ಕೂಡ ಹಾಕಿ ಸಾರು ಮಾಡಿದೆ. ತುಂಬ ಚೆನ್ನಾಗಾಗಿತ್ತು. ಈ ಥರ ಕಾಂಬಿನೇಷನಲ್ಲಿ ನುಗ್ಗೆಕಾಯಿ ಹಾಕಿ ಮಾಡಿ ನೋಡಿ. ಬೇಕಿದ್ರೆ ಒಂದು ಆಲೂಗಡ್ಡೆ ಕೂಡ ಹಾಕ್ಬೋದು. ನಾನು ಆಲೂಗಡ್ಡೆ ಏನು ಹಾಕಲಿಲ್ಲ, ಬರೀ ಹಾಗೆ ಸಾಂಬಾರನ್ನ ಮಾಡಿದೆ. ಹಾಗೆಯೇ ಹಪ್ಪಳ ಈ ಸಲ ಜಾಸ್ತಿ ಇತ್ತಲ್ವ, ಅದಕ್ಕೆ ಅದನ್ನು ಖರ್ಚು ಮಾಡೋದು ಹೆಂಗೆ, ಅದಕ್ಕೆ ಈ ಥರ ಮಾಡ್ತಾಯಿದ್ದೀನಿ. ಅವರಿಗೂ ಎಲ್ಲ ಒಂದೊಂದು ಸ್ವಲ್ಪ ಹಾಕೋಕ್ಕಾಗುತ್ತೆ ಅಂತ ಹೇಳಿ ನಾನು ಹಪ್ಪಳನ ಬಿಸಿ ನೀರಲ್ಲಿ ನೆನೆಸಿಟ್ಟಿದ್ದೆ. ಜಸ್ಟ್ ಅದಕ್ಕೆ ಒಗ್ಗರಣೆ ಹಾಕ್ತಾಯಿದ್ದೀನಿ ಅಷ್ಟೇ. ಉದ್ದಿನಬೇಳೆ, ಸಾಸಿವೆ, ಕರಿಬೇವು, ಈರುಳ್ಳಿ ಹಾಕಿದ್ದೀನಿ. ಕೊಬ್ಬರಿ ಎಣ್ಣೆಲಿ ಹಾಕಬೇಕು, ಚೆನ್ನಾಗಾಗುತ್ತೆ. ಆನಂತರ ಸ್ವಲ್ಪ ಕಾಯಿ ತುರಿ ಹಾಕ್ತೀನಿ. ನಮ್ಮ ಮನೆಯವರಿಗಂತೂ ತುಂಬ ಇಷ್ಟ ಇದು. ಅವ್ರು ಅನ್ನನೇ ಊಟ ಮಾಡಲಿಲ್ಲ, ಬರೀ ಇದನ್ನೇ ತಿಂದರು. ಕೊನೆಗೆ ಸ್ವಲ್ಪ ಕಾಯಿ ತುರಿ ಹಾಕಿದ್ದೀನಿ. ಆನಂತರ ಒಂದು ಚೂರು ಉಪ್ಪನ್ನು ಹಾಕಿದ್ದೀನಿ ಅಷ್ಟೇ. ಹಾಗೆಯೇ ಇವತ್ತಿನ ವ್ಲಾಗ್ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇವತ್ತಿನ ದಿನ ಕೂಡ ತುಂಬ ಚೆನ್ನಾಗಿಯೇ ಹೋಯಿತು. ಫುಲ್ ಬ್ಯುಸಿಯಾಗಿದ್ದೆ. ಹಾಗೆ ನಾಳಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.